ಪಂಚಾಯಿತಿ ಕಾರ್ಯದರ್ಶಿ ಚರ್ಚೆ ಮಾಡಿ ನಿಮಗೆ ಏನು ಸಹಾಯ ಬೇಕು ಎಂದು ಹೇಳುತ್ತಾರೆ. ಯಾರಿಗೆ ಸಹಾಯ ಬೇಕು ಎಂದು ಕೇಳಿ. ನನ್ನ ಹೆಸರು ಅನುಪಮ. ನಾನು ಜೀವಿಗೌಡ ನಗರ ಶಾಲೆಯಿಂದ ಬಂದಿದ್ದೇನೆ. ನಮ್ಮ ಶಾಲೆಯಲ್ಲಿ 70 ಮಕ್ಕಳಿದ್ದಾರೆ. ನಮ್ಮ ಶಾಲೆಯಲ್ಲಿ 6ನೇ ತರಗತಿಯನ್ನು ಮಾಡಿಕೊಡಬೇಕೆಂದು ಅಧ್ಯಕ್ಷರಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ಕೇಳಿಕೊಳ್ಳುತ್ತಿದ್ದೇನೆ. ನಾನು ಗ್ರಾಮ ಪಂಚಾಯಿತಿಯ ವತಿಯಿಂದ ಬಂದಿದ್ದೇನೆ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ 6ನೇ ತರಗತಿ ಕೊಡಬೇಕೆಂದು ಅಧ್ಯಕ್ಷರನ್ನು ನಾನು ಕೇಳಿಕೊಳ್ಳುತ್ತಿದ್ದೇನೆ. ಆಯಿತು, ನಾನು ನಿಮಗೆ ಏನು ಸಮಸ್ಯೆ ಇದೆ ಅದು ಇದು ಮೀಟಿಂಗ್ ಮಾಡಿದಲ್ಲಿ ಅಲ್ಲಿ ನಾನು ಹೇಳ್ಬಿಟ್ಟು ನಿಮಗೆ 6ನೇ ತರಗತಿ ಕೊಠಡಿಯನ್ನು ಮಾಡಿಸ್ತೇವೆ. ಇಸ್ಕೊಳ್ಳಿ ಅಧ್ಯಕ್ಷರೇ. ಅರ್ಜಿ ಮಾಡಿ ನಾವು ಮೀಟಿಂಗಲ್ಲಿ ಚರ್ಚೆ ಮಾಡಿ ಇವ್ರಿಗೆ ಏನು ಸಹಾಯ ಬೇಕು ಅನ್ನೋದನ್ನ ತೀರ್ಮಾನ ಮಾಡೋಣ. ಎರಡನೇವ್ರು ಯಾರಿದ್ದೀರಾ ಹೇಳಿ. ನನ್ನ ಹೆಸರು ವರ್ಷಿಣಿ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಗುನಹಳ್ಳಿಯಿಂದ ಬಂದಿದ್ದೇನೆ. ನಮ್ಮ ಶಾಲೆಯಲ್ಲಿ ಊಟ ಮಾಡಿದ್ರೆ ನಾವು ಧೂಳು ಎಲ್ಲ ನಮಗೆ ಬಂದು ತುಂಬುತ್ತೆ. ಹಾಲು ಕುಡಿತಿರ್ತೀವಿ, ಆವಾಗ ಧೂಳೆಲ್ಲ ಬಂದು ತುಂಬುತ್ತೆ. ನಮ್ಮ ಗ್ರೌಂಡ್ನಲ್ಲಿ ತುಂಬ ಧೂಳಿದೆ, ಅದಕ್ಕೆ ನಮಗೆ ಟೈಲ್ಸ್ ಹಾಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪಾಪ ಮುಂದೆ ಅಧ್ಯಕ್ಷರು ದಯವಿಟ್ಟು ನಮಗೆ ನಮ್ಮ ಶಾಲೆಗೆ ಟೈಲ್ಸ್ ಹಾಕೊಡಿ. ಆಯ್ತು, ನಿಮ್ಗೆ ಏನು ಸಮಸ್ಯೆ ಇದೆ ಅದು ನಾನು ಊಟದಲ್ಲೂ ಮಾಡಿಸ್ಕೊಳ್ತೀನಿ. ಮೀಟಿಂಗ್ ಹೇಳ್ಬಿಟ್ಟು ಅಲ್ಲಿ ಮೀಟಿಂಗ್ ಎಲ್ಲರೂ ಚರ್ಚೆ ಮಾಡಿಬಿಟ್ಟು ನಿಮಗೆ ಊಟದಲ್ಲಿ ಮಾಡಿಸ್ಕೊಡ್ತೀನಿ. ನನ್ನ ಹೆಸರು ಸುಮಾ. ನಾನು ಉಂಡರಬಾಳ ಶಾಲೆಯಿಂದ ಬಂದಿದ್ದೇನೆ. 190 ಮಕ್ಕಳಿದ್ದಾರೆ. ನೀರಿನ ಸಮಸ್ಯೆ ಇದೆ. ನಮಗೆ ಟ್ಯಾಂಕ್ ಮಾಡಿಸಿಕೊಡಬೇಕೆಂದು ಕೇಳುತ್ತೇನೆ. ನಮಗೆ ನೀರಿನ ಟ್ಯಾಂಕ್ ಮಾಡಿಸಿಕೊಡಿ. ಆಯ್ತು, ನಾನು ನಿಮಗೆ ನೀರಿನ ಟ್ಯಾಂಕ್ ಮತ್ತು ನಲ್ಲಿಗಳನ್ನು ನಾನು ನಿಮಗೆ ಮಾಡಿಸಿಕೊಡುತ್ತೇನೆ. ಮೀಟಿಂಗ್ನಲ್ಲಿ ಹೇಳಿ. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಆಂಜನೇಯಪುರದ ಶಾಲೆಯ ಮುಖ್ಯ ಶಿಕ್ಷಕ. ನಮ್ಮ ಶಾಲೆಯಲ್ಲಿ ಕಾಂಪೌಂಡ್ ಮತ್ತು 6ನೇ ತರಗತಿ ಸಮಸ್ಯೆ ಇದೆ. ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಯ್ತು ಮುಖ್ಯ ಶಿಕ್ಷಕರೇ, ನಾನು ನಿಮ್ಮ ಶಾಲೆಗೆ ಕಾಂಪೌಂಡ್ ಮತ್ತು 6ನೇ ತರಗತಿ ಕೊಠಡಿಯನ್ನು ಮಾಡಿಸಿಕೊಡುತ್ತೇನೆ. ನೋಡಿದ್ರೆ ಮಕ್ಕಳೇ, ನಮ್ಮ ಅಧ್ಯಕ್ಷರು ವಿವಿಧ ರೀತಿಯ ಶಾಲೆಗೆ ನಿಮ್ಮ ಸಹಾಯನೆಲ್ಲ ಹೇಳಿದ್ರಿ ಅಲ್ವಾ. ನಿಮ್ಮ ಅಧ್ಯಕ್ಷರಿಗೆ ಅವರು ಎಲ್ಲಾನು ಮಾಡ್ಕೊಡ್ತೀನಿ ಎಂದಿದ್ದಾರಲ್ವಾ. ಗ್ರಾಮ ಪಂಚಾಯತಿ ಮೀಟಿಂಗ್ ಅಲ್ಲಿ ಅವ್ರು ಚರ್ಚೆ ಮಾಡಿ ನಿಮ್ಗೆ ಏನ್ ಸಹಾಯ ಇದೆ, ಏನ್ ಸಹಾಯ ಮಾಡ್ಬೇಕು ಅಂತ ಚರ್ಚೆ ಮಾಡಿ ಅವ್ರು ಮಾಡ್ಕೊಡ್ತಾರೆ. ನಿಮ್ಗೆ ಕಾಂಪೌಂಡ್ ಬೇಕಾ, ನೀರ್ ಬೇಕಾ, ಹಾಲ್ ಬೇಕಾ, ಎಲ್ಲಾನು ಮಾಡ್ಕೊಡ್ತಾರೆ. ಧನ್ಯವಾದಗಳು. ಸೂಪರ್ ಮಕ್ಕಳ. ಶಿಕ್ಷಾ ಸಪ್ತಾಹ 7ನೇ ದಿನದ ಕಾರ್ಯಕ್ರಮ. ನಾವು 7 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ಮಾಡಿದ್ವಿ. ಇಂದು ಕಡೆಯ ಕಾರ್ಯಕ್ರಮ ಸಮುದಾಯ ಪಾಲ್ಗೊಳ್ಳುವಿಕೆ ಕಾರ್ಯಕ್ರಮ. ಸಮುದಾಯ ಪಾಲ್ಗೊಳ್ಳುವಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳು ತರಗತಿಯಲ್ಲೇ ಕೂಡ ಒಂದು ಪಂಚಾಯಿತಿಯಲ್ಲಿ ನಡೆಯುವಂಥ ಸಭೆಯನ್ನು ಆಯೋಜಿಸಿ ಶೈಕ್ಷಣಿಕವಾಗಿ ಏನೇನು ಸಮಸ್ಯೆಗಳಿವೆ, ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳಿವೆ ಅನ್ನುವಂತಹ ಪ್ರಾತ್ಯಕ್ಷಿಕೆಯನ್ನು ನೀಡಿದಂಥ 6 ಮತ್ತು 7ನೇ ತರಗತಿ ಮಕ್ಕಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಈ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಂಡು ಸಮುದಾಯದ ಭಾಗವಹಿಸುವಿಕೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅಂಶಗಳನ್ನು ಪಟ್ಟಿ ಮಾಡಿದಂತಹ ತಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದಿಸುತ್ತೇನೆ. ಸರ್ಕಾರದ ಯೋಜನೆ ಯಾವುದೇ ಆಗಿರಲಿ, ನಾವೇನು ಮಾಡ್ತೀವಿ, ಎಲ್ಲ ಶಿಕ್ಷಕರಾಗಲಿ, ಮಕ್ಕಳಾಗಲಿ, ಸಮುದಾಯವಾಗಲಿ, ಸ್ಥಳೀಯ ಪ್ರತಿನಿಧಿಗಳಾಗಲಿ ಎಲ್ಲರೂ ಕೂಡ ನಾವು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸುತ್ತೇವೆ. ಅದೇ ಥರ ತಾವೆಲ್ಲರೂ ಕೂಡ ಇಂದು ತುಂಬ ಚೆನ್ನಾಗಿ ಗ್ರಾಮ ಸಭೆಯನ್ನು ನಡೆಸಿ ನಾನು ನೀಡಿದಂತಹ ಕಾರ್ಯಚಟುವಟಿಕೆಯನ್ನು ಕಡಿಮೆ ಅವಧಿಯಲ್ಲಿಯೂ ಕೂಡ ಇಷ್ಟು ಸೊಗಸಾಗಿ ಸಾದರಪಡಿಸಿದ 6 ಮತ್ತು 7ನೇ ತರಗತಿ ಮಕ್ಕಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.